25 ಜನವರಿ ಗುರುವಾರ ಪೌಷ ಹುಣ್ಣಿಮೆಯ ದಿನ. ಕೇವಲ ಮಾಡಿ 4 ಲವಂಗಗಳ ಪ್ರಾಚೀನ ಕಾಲದ ಮಹಾ ಉಪಾಯ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಕೇವಲ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲದೆ ಬದಲಿಗೆ ನೀವು ಕೋಟ್ಯಾಧೀಶರಾಗುವಿರಿ. ಸುಖ ಶಾಂತಿ ನೆಮ್ಮದಿಯಿಂದ ಮನೆ ತುಂಬುತ್ತದೆ. ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಸಹ ಪೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಒಂದು ವರ್ಷದಲ್ಲಿ 12 ಹುಣ್ಣಿಮೆ ತಿಥಿಗಳು ಬರುತ್ತವೆ. ಆದರೆ ಇವುಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ವಿಶೇಷ ಮತ್ತು ಮಹತ್ವ ಯಾವುದಾದ್ರೂ ಹುಣ್ಣಿಮೆಗೆ ಇದೆ ಅಂದರೆ ಅದು ಪೌಷ ಮಾಸದ ಇದೇ ಹುಣ್ಣಿಮೆಯ ದಿನಕ್ಕೆ ಇರುತ್ತದೆ. ಯಾಕಂದರೆ ಈ ದಿನ ಸ್ವತಃ ತಾಯಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ವಾಸ ಮಾಡಲು ಬರ್ತಾರೆ. ಗೂಬೆ ಪಕ್ಷಿಯನ್ನು ತಮ್ಮ ವಾಹನವನ್ನಾಗಿಸಿಕೊಂಡು ಇಡೀ ಭೂಮಿಯ ಮೇಲೆ ತಿರುಗಾಡುತ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ 25 ಜನವರಿ ಬಂದಿರುವಂಥ ಹುಣ್ಣಿಮೆಯ ದಿನ ಸುಮಾರು 52 ರೀತಿಯ ಶುಭ ಯೋಗಗಳು ನಿರ್ಮಾಣ ಆಗಲಿವೆ. ಇವುಗಳಲ್ಲಿ ಮಹಾಲಕ್ಷ್ಮಿ ಯೋಗ, ಧನಯೋಗ, ಇಂದ್ರಯೋಗ, ಬ್ರಹ್ಮಯೋಗ, ಶುಭಯೋಗ, ಸತಲಜ ಯೋಗದಂಥ 52 ರೀತಿಯ ಶುಭ ಯೋಗಗಳು ನಿರ್ಮಾಣ ಆಗಲಿವೆ. ಪೌಷ ಮಾಸದ ಹುಣ್ಣಿಮೆಯ ದಿನವು ಹಿಂದೂ ಕ್ಯಾಲೆಂಡರ್ನ ಅನುಸಾರವಾಗಿ 10ನೇ ತಿಂಗಳಿನ ಹುಣ್ಣಿಮೆಯ ದಿನ ಆಗಿರುತ್ತದೆ. ಇದನ್ನು ವ್ರತವನ್ನು ಕೂಡ ಮಾಡ್ತಾರೆ. ತಾಯಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ ಸಾಯಂಕಾಲ ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಡ್ತಾರೆ. ಇದರಿಂದ ವ್ಯಕ್ತಿಗೆ 2 ದೊಡ್ಡ ಲಾಭಗಳು ಸಿಗುತ್ತವೆ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಧನ ಸಂಪತ್ತು ಹೆಚ್ಚಾಗುತ್ತದೆ. ಇಲ್ಲಿ ಚಂದ್ರದೇವರ ಕೃಪೆಯಿಂದ ಮಾನಸಿಕ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಸ್ಥಿರವಾಗಿ ಇರುತ್ತದೆ. ಸ್ನೇಹಿತರೆ, ಶಾಸ್ತ್ರಗಳ ಅನುಸಾರವಾಗಿ ಪೌಷ ಹುಣ್ಣಿಮೆಯು ಒಬ್ಬ ವ್ಯಕ್ತಿಗಾಗಿ ಒಳ್ಳೆಯ ಅವಕಾಶ ಆಗಿರುತ್ತದೆ. ಇಲ್ಲಿ ಅವರು ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಯಾರು ಈ ಹುಣ್ಣಿಮೆಯ ದಿನ ಪೂರ್ತಿ ವಿಧಿವಿಧಾನಗಳಿಂದ ವ್ರತವನ್ನು ಮಾಡ್ತಾರೋ, ಯಾವುದಾದ್ರೂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡ್ತಾರೋ, ಪೂರ್ತಿ ದಿನ ದಾನ ಪುಣ್ಯ ಕರ್ಮಗಳನ್ನು ಮಾಡ್ತಾರೋ ಅಂಥವರಿಗೆ ತಾಯಿ ಲಕ್ಷ್ಮೀದೇವಿ ಖಂಡಿತವಾಗಿ ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ. ಆದರೆ ಒಂದು ವೇಳೆ ನೀವೇನಾದರೂ ಪೌಷ ಹುಣ್ಣಿಮೆಯ ದಿನ ಇಡೀ ದಿನ ವ್ರತ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ, ಯಾವುದಾದ್ರೂ ಪವಿತ್ರವಾದ ನದಿಗೆ ಹೋಗಿ ಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ, ಇಡೀ ದಿನ ದಾನ ಪುಣ್ಯ ಕರ್ಮಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ ಅಂದರು ಕೇವಲ ನಿಮ್ಮ ಮನೆಯ ಒಳಗಡೆ ಇದ್ದುಕೊಂಡು ತಂತ್ರಶಾಸ್ತ್ರದ ಅನುಸಾರವಾಗಿ 4 ಲವಂಗಗಳ ಚಿಕ್ಕದಾಗಿರುವ ಉಪಾಯವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅವುಗಳ ಬಗ್ಗೆ ಒಂದೊಂದಾಗಿ ನಿಮಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಕೇವಲ ಎಷ್ಟು ಉಪಾಯ ಮಾಡಿದ್ರು ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ಆ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಇದಾದ ನಂತರ ಇಡೀ ವರ್ಷ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನವೂ ಇರುತ್ತದೆ. ಇಡೀ ವರ್ಷ ನಿಮ್ಮ ಬಳಿ ಬಂದಿರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಭಾಗ್ಯವೂ ಕೂಡ ಪ್ರಬಲಗೊಳ್ಳುತ್ತದೆ. ಇಡೀ ವರ್ಷ ನೀವು ಯಾವ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಾ ಆ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಯಾಕಂದರೆ ಸ್ನೇಹಿತರೆ, ಶಾಸ್ತ್ರಗಳ ಅನುಸಾರವಾಗಿ ವರ್ಷದ ಮೊದಲ ಹುಣ್ಣಿಮೆಯ ತಿಥಿಯ ದಿನ ಯಾವುದೇ ಉಪಾಯಗಳನ್ನು ಮಾಡಿದ್ರು ಆ ಉಪಾಯದ ಲಾಭ ಒಬ್ಬ ವ್ಯಕ್ತಿಗೆ ಇಡೀ ವರ್ಷ ಸಿಗುತ್ತದೆ. ಸ್ನೇಹಿತರೆ, ಪೌಷ ಹುಣ್ಣಿಮೆಯ ದಿನ ಸ್ವತಃ ತಾಯಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ವಾಸ ಮಾಡಲು ಬರ್ತಾರೆ. ಇಡೀ ಭೂಮಿಯನ್ನು ತಿರುಗುತ್ತಾರೆ. ಈ ದಿನ ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಲವಂಗದ ವಸ್ತುವಿನ ಉಪಾಯವನ್ನು ಪ್ರಯೋಗವನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವೂ ಸಿಗುತ್ತದೆ. ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಲವಂಗದ ಉಪಾಯ ಮಾಡಿದ್ರೆ ಹೇಗೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಅಂತ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಲವಂಗಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯಶಕ್ತಿ ವಾಸ ಮಾಡುತ್ತದೆ. ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾಗಿರುವ ವಸ್ತುಗಳಲ್ಲಿ ಲವಂಗವೂ ಒಂದು ಆಗಿದೆ. ವೇದ ಪುರಾಣಗಳ ಅನುಸಾರವಾಗಿ ತಾಯಿ ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಲವಂಗದ ಬಳಕೆ ಮಾಡಿದ್ರೆ ಆ ಪೂಜೆಯು ತಕ್ಷಣವೇ ಸಿದ್ಧಿಯಾಗುತ್ತದೆ. ಒಂದು ವೇಳೆ ನೀವೇನಾದರೂ ಈ ಪೌಷ ಹುಣ್ಣಿಮೆಯ ದಿನ ಕೇವಲ 1-2 ನಿಮಿಷದ ಸಮಯವನ್ನು ಫ್ರೀ ಮಾಡಿಕೊಂಡು ತಂತ್ರಶಾಸ್ತ್ರದ ಅನುಸಾರವಾಗಿ 4 ಲವಂಗಗಳ ಉಪಾಯ ನಾವು ತಿಳಿಸಿದ ಹಾಗೆ ಮಾಡಿದ್ರೆ ಇಲ್ಲಿ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ವರದಾನ ಆಶೀರ್ವಾದ ಒಂದೇ ಜೊತೆಯಲ್ಲಿ ಸಿಗುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಲಾಸ್ಟ್ವರೆಗೆ ಕೊನೆಯ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ. ನೀವು ಸಹ ಶ್ರೀರಾಮರ ಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಈ ಮೂಲಕ ನಿಮ್ಮಿಂದ ಅವರಿಗೂ ಸಹಾಯ ಆಗುತ್ತದೆ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಒಂದು ವೇಳೆ ನೀವು ಜನರಿಗೆ ಸಹಾಯವನ್ನು ಮಾಡಿದ್ರೆ ದೇವನ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗಾಗಿ ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿರಿ. ಎಷ್ಟು ಜನರಿಗೆ ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ. ಎಲ್ಲಕ್ಕಿಂತ ಮೊದಲನೆಯ ಉಪಾಯ, ಇದು ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವಂಥ ಮಹಾ ಉಪಾಯ.
ಸ್ನೇಹಿತರೆ, ಇಡೀ ವರ್ಷ ಧನ ಸಂಪತ್ತಿನ ಆಗಮನ ನಿಮ್ಮ ಮನೆಗೆ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಮನೆಗೆ ಬರುವಂಥ ಹಣಕಾಸಿನಲ್ಲಿ ವೃದ್ಧಿ ಆಗಲಿ ಅಂತ ಬಯಸ್ತಾ ಇದ್ದರೆ, ಇಲ್ಲಿ ತುಂಬ ಚಿಕ್ಕದಾಗಿರೋ ಉಪಾಯವನ್ನು ನೀವು 25 ಜನವರಿ ದಿನ ಮಾಡಬೇಕು. ಈ ಹುಣ್ಣಿಮೆಯ ದಿನ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ನೀವು ಒಂದು ಹಿತ್ತಾಳೆಯ ಬಟ್ಟಲನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಕೇವಲ ನೀವು ಹಿತ್ತಾಳೆಯ ಬಟ್ಟಲನ್ನು ಮಾತ್ರ ತೆಗೆದುಕೊಳ್ಳಬೇಕು. ಇಲ್ಲಿ ನೀವು 4 ಲವಂಗಗಳನ್ನು ತೆಗೆದುಕೊಂಡು ಆ ಹಿತ್ತಾಳೆಯ ಬಟ್ಟಲಲ್ಲಿ ಹಾಕಬೇಕು. 25 ಜನವರಿ ಸೂರ್ಯಾಸ್ತ ಆದ ನಂತರ ಈ ಬಟ್ಟಲನ್ನು ನಿಮ್ಮ ಮನೆಯ ಮಾಳಿಗೆ ಮೇಲೆ ಇಟ್ಟು ಬರಬೇಕು. ಕೇವಲ ಇಷ್ಟು ಮಾಡಿದ್ರೆ ಸಾಕು. ಮಾರನೇ ದಿನ ಅಂದರೆ 26 ಜನವರಿ ದಿನ ಮುಂಜಾನೆ ಚೆನ್ನಾಗಿ ನೀವು ಸ್ನಾನ ಮಾಡಬೇಕು. ನಂತರ ಆ ಇಟ್ಟಿರುವಂಥ ಬಟ್ಟಲನ್ನು ತೆಗೆದುಕೊಂಡು ಬರಬೇಕು. ಆ ಬಟ್ಟಲಲ್ಲಿರುವಂಥ 4 ಲವಂಗಗಳನ್ನು ತೆಗೆದುಕೊಂಡು ಯಾವುದಾದ್ರೂ ಕೆಂಪು ಹಾಳೆ ಅಥವಾ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವಂಥ ಕಪಾಟ್ನಲ್ಲಿ ಅಥವಾ ಚಿನ್ನ ಬೆಳ್ಳಿ ಇಡುವಂಥ ಸ್ಥಾನದಲ್ಲಿ ಇಡಬೇಕು. ಕೇವಲ ಎಷ್ಟು ಉಪಾಯವನ್ನು ನೀವು ಮಾಡಿದ್ರು ಈ ಲವಂಗಗಳಂತೂ ಅಭಿಮಂತ್ರಗೊಂಡಿರುತ್ತವೆ. ಯಾಕಂದರೆ ಈ ದಿನ ಸ್ವತಃ ತಾಯಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ವಾಸ ಮಾಡಲು ಬಂದಿರ್ತಾರೆ. ಈ ಲವಂಗ ನಿಮ್ಮ ಜೀವನದಲ್ಲಿ ಒಂದು ಚುಂಬಕವೂ ಆಗುತ್ತದೆ. ಇದು ಧನ ಸಂಪತ್ತನ್ನು ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ಇದರ ಕಾರಣದಿಂದ ನಿಮ್ಮ ಬಳಿ ಏನೇ ಧನ ಸಂಪತ್ತು ಬಂದರೂ ವೃದ್ಧಿಯಾಗುತ್ತೆ. ಈ ಉಪಾಯದ ಬಗ್ಗೆ ತಂತ್ರಶಾಸ್ತ್ರ ಅಧ್ಯಾಯ 2 ಸ್ಪಷ್ಟವಾಗಿ ಬರೆದಿದ್ದಾರೆ. ಒಂದು ವೇಳೆ ನೀವು ಈ ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಇಡೀ ವರ್ಷ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತಲೇ ಇರುತ್ತದೆ. ಸ್ನೇಹಿತರೆ, ಇನ್ನು ಮುಂದಿನ ಉಪಾಯ ವ್ಯರ್ಥವಾದ ಖರ್ಚುಗಳಿಂದ ಉಳಿದುಕೊಳ್ಳೋದಾಗಿದೆ. ಉದಾಹರಣೆಗಾಗಿ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಹಣಕಾಸು ಬರುತ್ತದೆ, ಆದರೆ ಅದು ಉಳಿತಾಯ ಇರೋದಿಲ್ಲ. ಈ ವಿಷಯದ ಬಗ್ಗೆ ನೀವು ತುಂಬ ಚಿಂತೆಯಲ್ಲಿರ್ತೀರ. ನಿಮ್ಮ ಜೀವನದಲ್ಲಿ ವ್ಯರ್ಥವಾದ ಖರ್ಚುಗಳು ಹೆಚ್ಚಾಗುತ್ತಿರುತ್ತವೆ. ಈ ಮಾತಿನ ಅರ್ಥ ನಿಮ್ಮ ಶುಕ್ರ ಗ್ರಹ ತುಂಬ ದುರ್ಬಲ ಆಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಶುಕ್ರ ಗ್ರಹ ಧನ ಸಂಪತ್ತಿನ ಗ್ರಹ ಆಗಿರುತ್ತದೆ. ಶುಕ್ರ ಗ್ರಹ ಯಾವ ವ್ಯಕ್ತಿಗೆ ಸಾಥ್ ಕೊಡುತ್ತದೆಯೋ ಆ ವ್ಯಕ್ತಿ ಸ್ವತಃ ತಾವಾಗಿಯೇ ಕೋಟ್ಯಾಧೀಶರು ಆಗ್ತಾರೆ. ಇಲ್ಲಿ ಶುಕ್ರ ಗ್ರಹದ ನಿಯಂತ್ರಣ ತಾಯಿ ಲಕ್ಷ್ಮೀದೇವಿಯ ಕೈಗಳಲ್ಲಿ ಇರುತ್ತದೆ. ಇಡೀ ವರ್ಷ ನಿಮ್ಮ ಶುಕ್ರ ಗ್ರಹ ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ನೀವು ಒಂದು ಚಿಕ್ಕ ಉಪಾಯವನ್ನು ಮಾಡಿಕೊಳ್ಳಬೇಕು. ಈ ಹುಣ್ಣಿಮೆಯ ದಿನ ನೀವು ಒಂದು ತಾಮ್ರದ ತಾಯಿತವನ್ನು ತೆಗೆದುಕೊಳ್ಳಿ. 2 ಲವಂಗಗಳನ್ನು ತೆಗೆದುಕೊಳ್ಳಿ. 25 ಜನವರಿ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಚೆನ್ನಾಗಿ ನೀವು ಸ್ನಾನ ಮಾಡಬೇಕು. ತಾಮ್ರದ ತಾಯಿತವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಎಲ್ಲಿ ತಾಯಿ ಲಕ್ಷ್ಮೀದೇವಿಯ ಚಿತ್ರ ಅಥವಾ ಮೂರ್ತಿ ಇರುತ್ತದೆಯೋ ದೇವರ ಕೋಣೆಯಲ್ಲಿ ಎಲ್ಲಕ್ಕಿಂತ ಮೊದಲು ಒಂದು ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಲವಂಗ ಮತ್ತು ತಾಯಿತವನ್ನು ನಿಮ್ಮ ಅಂಗೈಯಲ್ಲಿ ಹಿಡ್ಕೊಳ್ಬೇಕು. ಇಲ್ಲಿ ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಬೀಜ ಮಂತ್ರ ಈ ರೀತಿ ಇದೆ: ಓಂ ಮಹಾಲಕ್ಷ್ಮಿ ನಮಃ. ನಾವು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀವಿ, ಓಂ ಮಹಾಲಕ್ಷ್ಮಿ ನಮಃ. ಈಗ ಆ 2 ಲವಂಗಗಳನ್ನು ಆ ತಾಯಿತದಲ್ಲಿ ಹಾಕಿ ನಿಮ್ಮ ಕೊರಳಲ್ಲಿ ಧರಿಸಿಕೊಳ್ಳಿರಿ. ಕೇವಲ ಇಷ್ಟು ಉಪಾಯ ನೀವು ಈ ಹುಣ್ಣಿಮೆಯ ದಿನ ಮಾಡಿದ್ರು ನಿಮ್ಮ ಶುಕ್ರಗ್ರಹದ ಸಮಸ್ಯೆ ತೊಂದರೆ ದೂರ ಆಗುತ್ತದೆ. ಜೊತೆಗೆ ನಿಮ್ಮ ಮೇಲೆ ತಾಯಿ ಲಕ್ಷ್ಮೀದೇವಿ ಯಾವ ರೀತಿ ಕೃಪೆ ತೋರುತ್ತಾರಂದರೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೋ ಆ ನಿರ್ಧಾರದಿಂದ ಕೇವಲ ನಿಮಗೆ ಲಾಭ ಸಿಗುತ್ತದೆ. ಹಣಕಾಸಿನ ಸಮಸ್ಯೆ ಆಗಲಿ ಆರ್ಥಿಕ ಕಷ್ಟಗಳಿಂದ ನಿಮಗೆ ಖಂಡಿತವಾಗಿ ಮುಕ್ತಿ ಸಿಗುತ್ತದೆ. ಈ ಉಪಾಯದ ಬಗ್ಗೆ ಜ್ಯೋತಿಷಾಸ್ತ್ರದಲ್ಲಂತೂ ಸ್ಪಷ್ಟವಾಗಿ ಬರೆದಿದ್ದಾರೆ. ಮುಂದಿನ ಉಪಾಯ ಮನೆಯ ವೃದ್ಧಿಯ ಮಹಾ ಉಪಾಯ. ಸ್ನೇಹಿತರೆ, ಒಂದು ಮಾತನ್ನು ತುಂಬ ಗಮನವಿಟ್ಟು ಕೇಳಿರಿ. ಯಾವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಇರುತ್ತದೆಯೋ ಆ ಮನೆಯ ವೃದ್ಧಿ ಆಗುತ್ತದೆ, ಆ ಮನೆಯ ಉನ್ನತಿಯೂ ಆಗುತ್ತದೆ. ಸ್ವತಃ ತಾಯಿ ಲಕ್ಷ್ಮೀದೇವಿ ಆ ಮನೆಯಲ್ಲಿ ವಾಸ ಮಾಡಲು ಬರ್ತಾರೆ. ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಈ ಹುಣ್ಣಿಮೆಯ ನಂತರ ನಿಮ್ಮ ಮನೆಯ ಮೇಲೆ ಪೂರ್ತಿಯಾಗಿ ಬೀಳಲಿ ಅಂತ ಇಷ್ಟಪಡ್ತಾ ಇದ್ರೆ ಇದರಿಂದ ನಿಮ್ಮ ಮನೆಯ ವೃದ್ಧಿ ಕೂಡ ಆಗುತ್ತದೆ, ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ. ಇದಕ್ಕಾಗಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ. ಹುಣ್ಣಿಮೆಯ ದಿನ ಸಾಯಂಕಾಲ ಮನೆಯ ಮುಖ್ಯ ದ್ವಾರವನ್ನು ಹಿಡಿದುಕೊಂಡು ಮನೆಯ ಎಲ್ಲ ಕೋಣೆಗಳಲ್ಲಿ ಒಂದೊಂದಾಗಿ ತುಪ್ಪದ ದೀಪಗಳನ್ನು ನೀವು ಹಚ್ಚಬೇಕು. ಎಲ್ಲ ದೀಪಗಳಲ್ಲಿ ಒಂದೊಂದಾಗಿ ಲವಂಗಗಳನ್ನು ಹಾಕುವ ಮುನ್ನ ನೀವು ಜೈ ಮಹಾಲಕ್ಷ್ಮಿ ಅಂತ ಹೇಳಬೇಕು. ಕೇವಲ ಇಷ್ಟು ಉಪಾಯ ನೀವು 25 ಜನವರಿ ದಿನ ಸಾಯಂಕಾಲ ಮಾಡಿದ್ರು ನಂಬಿಕೆ ಇಡಿ, ಈ ಹುಣ್ಣಿಮೆಯ ತಿಥಿಯ ನಂತರ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಇದರಿಂದ ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ. ನಿಮ್ಮ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಇನ್ನು ಮುಂದಿನ ಉಪಾಯ ಭಾಗ್ಯವನ್ನು ಪ್ರಬಲಗೊಳಿಸೋದಾಗಿದೆ. ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹುಣ್ಣಿಮೆಯ ತಿಥಿಯ ದಿನ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಚಂದ್ರದೇವರ ಪೂಜೆಯನ್ನು ಮಾಡಲಾಗುತ್ತದೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಕುಂಡಲಿಯಲ್ಲಿ
ಅವರ ಚಂದ್ರ ಎತ್ತರ ಸ್ಥಾನದಲ್ಲಿ ಇದ್ದರೆ ಆ ವ್ಯಕ್ತಿಯ ಭಾಗ್ಯ ಯಾವತ್ತಿಗೂ ಗಟ್ಟಿಮುಟ್ಟಾಗಿ ಇರುತ್ತದೆ. ಆ ವ್ಯಕ್ತಿ ತನ್ನ ಜೀವನದಲ್ಲಿ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೇವಲ ಲಾಭ ಸಿಗುತ್ತದೆ. ನಿಮ್ಮ ಭಾಗ್ಯವು ಇದೇ ರೀತಿ ಶಕ್ತಿಶಾಲಿಯಾಗಲಿ ಅಂತ ನೀವು ಬಯಸ್ತಾ ಇದ್ದರೆ, ಇಡೀ ವರ್ಷ ದುರ್ಭಾಗ್ಯ ನಿಮ್ಮಿಂದ ದೂರ ಇರಲಿ ಅಂತ ಬಯಸ್ತಾ ಇದ್ದರೆ ತುಂಬ ಚಿಕ್ಕ ಉಪಾಯವನ್ನು ತಿಳಿಸ್ತೀನಿ ಕೇಳಿ. 25ನೇ ತಾರೀಕು ಜನವರಿ ದಿನ ಸಾಯಂಕಾಲ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ 1 ಮುಟ್ಟಿಗೆಯಷ್ಟು ಲವಂಗಗಳನ್ನು ಹಾಕಬೇಕು. ಇದನ್ನು ಗಂಟು ಕಟ್ಟಿ ನಿಮ್ಮ ಮನೆಯ ಮಾಳಿಗೆಯ ಮೇಲೆ ಚಂದ್ರನ ಬೆಳಕು ಬೀಳುವಂಥ ಸ್ಥಾನದಲ್ಲಿ ಇಡಬೇಕು. ಕೇವಲ ಎಷ್ಟು ಮಾಡಿದ್ರೆ ಸಾಕು. ಮಾರನೇ ದಿನ 26 ಜನವರಿ ದಿನ ಇದೇ ಗಂಟನ್ನು ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಆಚೆ ಕೂತಿರುವಂಥ ಭಿಕ್ಷುಕರಿಗೆ ಅಥವಾ ಬಡವರಿಗೆ ದಾನವಾಗಿ ಕೊಡಬೇಕು. ಕೇವಲ ಇಷ್ಟು ಉಪಾಯ ಈ ಹುಣ್ಣಿಮೆ ದಿನ ನೀವು ಮಾಡಿದ್ರು ನಿಮ್ಮ ಮೇಲೆ ಏನೇ ದೋಷ ಇದ್ದರೂ ದೂರ ಆಗುತ್ತೆ. ಈ ಲವಂಗಗಳು ಆ ದೋಷವನ್ನು ತನ್ನೊಡನೆ ತೆಗೆದುಕೊಂಡು ಹೋಗುತ್ತವೆ. ಇಡೀ ವರ್ಷ ನಿಮ್ಮ ಭಾಗ್ಯ ನಿಮಗೆ ಸಾಥ್ ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ. ಧನ್ಯವಾದಗಳು.